ಈ ಪ್ರಪಂಚದಲ್ಲಿ ಏನೇನೆಲ್ಲ ವಿಸ್ಮಯಗಳು ನಡೀತವೆ, ಎಂತೆಂಥ ವಿಚಿತ್ರ ಜನಗಳು ಇರ್ತಾರೆ ಅನ್ನಲಿಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್. ನೋಡಲಿಕ್ಕೆ ನನ್ನಂತೆ ಇಲ್ಲ ಅಂತ ಸಿಟ್ಟು ಮಾಡಿಕೊಂಡು ತಂದೆಯೊಬ್ಬ ಮಗನನ್ನೇ ಕೊಲೆ ಮಾಡಿದ್ದಾನೆ. ಇದು ವಿಜಯಪುರದಲ್ಲಿ ನಡೆದಿರುವಂತಹ ವಿಚಿತ್ರ ಜೊತೆಗೆ ಅಮಾನವೀಯ ಕೃತ್ಯ. ಇದು ನೋಡಲಿಕ್ಕೆ ನಂತರ ನೀನಿಲ್ಲ, ಹಾಗಾಗಿ ನೀನು ಬದುಕಲಿಕ್ಕೆ ಅರ್ಹನ ಅಲ್ಲ, ಹಾಗಾಗಿ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಕೊಲೆ ಮಾಡಿರೋದು. 6 ವರ್ಷದ ಸಿದ್ಧಾರ್ಥ್ ಮಲ್ಲಿಕಾರ್ಜುನ್ ಅರಕೇರಿ ಕೊಲೆ. ವಿಜಯಪುರ ಜಿಲ್ಲೆ ನಾಗಾಠಾಣ ಗ್ರಾಮದ ಸಿದ್ಧಾರ್ಥ ಅರಕೇರಿ, 6 ವರ್ಷ ಆತನಿಗೆ. ಕೃಷ್ಣಾ ನದಿಗೆ ಪುತ್ರ ಸಿದ್ಧಾರ್ಥನನ್ನ ತಂದೆ ಮಲ್ಲಿಕಾರ್ಜುನ್ ತಳ್ಳಿರೋದು. ಮಾರ್ಚ್ 16ನೇ ತಾರೀಕು ಪುತ್ರನನ್ನ ನದಿಯಲ್ಲಿ ತಂದೆ ಮುಳುಗಿಸ್ತಾನೆ. ನಿನ್ನ ಮಗ ನನ್ನಂತೆ ಇಲ್ಲ, ನನ್ನ ಮಗ ನನ್ನಂತೆ ಇಲ್ಲ ಅಂತ ಹೇಳಿಬಿಟ್ಟು ತಂದೆನೇ ಹೆತ್ತ ಮಗನನ್ನ ಸಾಯಿಸಿರೋಂಥದ್ದು. ಸಹಜವಾಗಿ ಹುಟ್ಟಿದ ಮಕ್ಕಳೆಲ್ಲ ಅವ್ರ ತಂದೆ ಥರನೇ ಇರಬೇಕಂತೇನಿಲ್ಲ. ತಾಯಿ ಥರನೂ ಇರ್ಬೋದು, ಅವ್ರ ಅಜ್ಜಿ ಥರ ಇರ್ಬೋದು, ಅಜ್ಜನ ಥರ ಇರ್ಬೋದು, ಅಥವಾ ಅವ್ರ ಸೋದರ ಮಾವನ ಥರ ಇರ್ಬೋದು. ಅಂಥದ್ದು ಇನ್ಸಿಡೆಂಟ್ಗಳು ಸಾಕಷ್ಟು ಇದಾವಲ್ಲ. ಇಂಥವರಿಗೆ ಹುಚ್ಚರು ಅನ್ಬೇಕೋ ಅರೆ ಹುಚ್ಚರು ಅನ್ಬೇಕೋ ಅರ್ಥನೇ ಆಗಲ್ಲ. ಒಟ್ಟಿನಲ್ಲಿ ಬದುಕಿ ಬಾಳಬೇಕಾದಂತಹ ಸ್ವಂತ ಮಗನನ್ನು, ಅಂದರೆ ತಪ್ಪು ತಿಳುವಳಿಕೆಗಳು ಅಥವಾ ಅವರಿಗೆ ಸರಿಯಾದಂತಹ ಜ್ಞಾನ ಇಲ್ದೇ, ಅವರಿಗೆ ಬುದ್ಧಿವಂತರ ವಿದ್ಯಾವಂತರ ಒಂದು ಗೊತ್ತಾಗಲ್ಲ, ಒಟ್ಟಿನಲ್ಲಿ ಸ್ವಂತ ಮಗನನ್ನೇ ಸಾಯಿಸಿಬಿಟ್ಟಿದ್ದಾರೆ. ಏನೋ ಮಗನನ್ನು ಶಾಲೆಗೆ ಸೇರಿಸಿದ್ದಾಗಿ ಹೇಳಿ ಅಪ್ಪ ಕರೆದೊಯ್ದಿದ್ದ. ಬಳಿಕ ಸಿಂದಗಿ ಬಳಿ ಶಾಲೆಗೆ ಸೇರಿಸಿ ಹಾಸ್ಟೆಲ್ನಲ್ಲಿ ಇಟ್ಟಿದ್ದಾಗೂ ಕೂಡ ಹೇಳಿದ್ದಾನೆ. ಏಪ್ರಿಲ್ 1ನೇ ತಾರೀಕು ಮಗನ ಬರ್ತ್ಡೇಗೆ ಕರ್ಕೊಂಡು ಬನ್ನಿ ಅಂತ ತಾಯಿ ಭಾಗ್ಯಶ್ರೀ ಹೇಳ್ತಾನೆ. ಮಗ ಎಲ್ಲಿದ್ದಾನೆ ಅಂತ ಕೇಳಿದಾಗ ಮಲ್ಲಿಕಾರ್ಜುನ್ ಓಡಿ ಹೋಗ್ತಾನೆ. ಇದರಿಂದಾಗಿ ಅನುಮಾನ ಬಂದು ಪೊಲೀಸ್ನವರಿಗೆ ದೂರು ಕೊಡ್ತಾರೆ. ಪೊಲೀಸ್ ಅವರ ವಿಚಾರಣೆ ಸಂದರ್ಭದಲ್ಲಿ ಕೊಲೆ ಮಾಡಿದನ್ನ ಒಪ್ಕೊಂಡಿದ್ದಾನೆ ಪಾಪಿ ತಂದೆಯೊಬ್ಬ. ಇದು ಮಹಾರಾಷ್ಟ್ರದ ಬಳಿ ನದಿಯಲ್ಲಿ ಕೊಲೆ ಮಾಡಿದಾಗಿ ಅಪ್ಪ ಹೇಳಿಕೆ ಕೊಟ್ಟಿದ್ದಾನೆ. ಪೊಲೀಸ್ ಕೇಸ್ ಆಗಿದೆ. ಅರಕೇರಿ ಅನ್ನುವಂಥವನು ಮಾರ್ಚ್ 15-16ನೇ ತಾರೀಕಿನಂತೂ ಮಗನನ್ನು ಅಡ್ಮಿಷನ್ ಮಾಡಿಸ್ತೀನಿ ಅಂತಂತೇಳಿ ಮನೆ ಹತ್ರ ಕರ್ಕೊಂಡೋಗಿರ್ತಾನೆ 6 ವರ್ಷದ ಮಗುವನ್ನು. ಆದರೆ 1-2 ದಿನ ಬಿಟ್ಟು ಅವನು ವಾಪಸ್ ಮನೆಗೆ ಬಂದಿರ್ತಾನೆ. ಏಪ್ರಿಲ್ 1 ರಂದು ಮಗನ ಬರ್ಡೇ ಇರುತ್ತೆ. ತಾಯಿ ಮಗನನ್ನು ನೋಡಲೇಬೇಕು ಅಂತಂತೇಳಿ ಹಠ ಹಿಡಿದಾಗ ಆತ ಕೊಡುವಂಥ ಹೇಳಿಕೆಗಳು ಮನೆಯವ್ರಿಗೂ ಕೂಡ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಆ ಮಿಸ್ಸಿಂಗ್ ಕೇಸನ್ನು ಪತ್ತೆ ಮಾಡ್ಕೊಂಡು ಹೋದಾಗ ಈ ವ್ಯಕ್ತಿ ಮತ್ತೆ ಮನೆ ಹತ್ರ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದ್ದರಿಂದ ತಂದೆಯ ಮೇಲೆ ಹೆಚ್ಚಿನ ಸಂಶಯ ಬಂದಿರುತ್ತೆ. ತಂದೆಯನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಈ ಹುಟ್ಟಿದಂಥ ಮಗು ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಟ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ ಅನ್ನುವಂಥ ಮಗುವನ್ನು ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯಲ್ಲಿ ಕರಾಡ್ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ಎಸಿ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಕೊಡ್ತಾ ಹೋಗ್ತಾರೆ. ಸುನಿಲ್ ಭಾಸ್ಕರ್, ತಂದೆನೇ ಮಗನನ್ನು ಸಾಯಿಸಿದ್ದಾನೆ, ನಂತರ ನೀನು ಹೋಲ್ತಾ ಇಲ್ಲ ಅಂತ. ಆತ ಏನಾದರೂ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ನ, ಏನು ಕತೆ ಅಂತ ಸುನಿಲ್ ಭಾಸ್ಕರ್? ಖಂಡಿತವಾಗ್ಲೂ ಸಚಿನ್, ನಿಜಕ್ಕೂ ಇದು ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದು. ಹೆತ್ತ ತಂದೆ ತನ್ನ ಮಗನನ್ನ ಕೃಷ್ಣಾ ನದಿಗೆ ಎಸೆದು ಸಾಯಿಸಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ನಾಗಠಾಣ ಗ್ರಾಮದ ತೋಟದ ಮನೆಯಲ್ಲಿ ಇವರು ವಾಸವಾಗಿದ್ದಾರೆ. ಮಲ್ಲಿಕಾರ್ಜುನ್ ಎಂಬಾತ ಏನಿದ್ದಾನೆ, ಈತ ತನ್ನ 6 ವರ್ಷದ ಮಗು ಸಿದ್ಧಾರ್ಥ ಏನಿದೆ ಆತನಿಗೆ ಒಟ್ಟು 2 ಮಕ್ಕಳು. ಕಳೆದ 7-8 ವರ್ಷಗಳ ಹಿಂದೆ ಅಷ್ಟೇ ಮದುವೆ ಆಗಿತ್ತು. ಇದು ಮೊದಲನೇ ಮಗು ಏನಿದೆ ಸಿದ್ಧಾರ್ಥ ಎಂಬಾತ, ಈ ಮಗು ತನ್ನನ್ನ ಹೋಲಿಕೆ ಆಗ್ತಾ ಇಲ್ಲ ಅಥವಾ ಇದು ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ತಾನು ಮಾನಸಿಕವಾಗಿ ನೊಂದ್ಕೊಂಡು, ಜೊತೆಗೆ ಕೆಲ ಗೆಳೆಯರು ಕೂಡ ಈ ಮಗುವಿನ ಹಾಗೆ ಇಲ್ಲ ಅಂತ ಹೇಳಿ ನಾವು ತಿರುಗಿ ಛೇಡಿಸ್ತಿದ್ರಂತೆ. ಇದರಿಂದನೇ ಆತ ಮಾನಸಿಕ ಖಿನ್ನತೆಗೊಳಗಾಗಿ ತನ್ನ ಮಗನನ್ನೇ ಕೃಷ್ಣಾ ನದಿಗೆ ಬಿಸಾಕಿರುವಂತದ್ದು. ಮೊದಲಿಗೆ ಈತ ಮಾರ್ಚ್ 16ರಂದು ಮಗುವನ್ನ ಕರ್ಕೊಂಡು ಮಗುವಿಗೆ ಒಯ್ದು ಹಾಸ್ಟೆಲ್ಗೆ ಸೇರಿಸ್ತೀನಿ ಅಂತ ಹೇಳಿ ವಿಜಯಪುರ ಜಿಲ್ಲೆ ಸಿಂದಗಿ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಕೋಚಿಂಗ್ ಬೇಸಿಗೆ ರಜೆಯ ಸಂದರ್ಭದಲ್ಲಿ ಕೋಚಿಂಗ್ ಹಾಕ್ತೀನಿ ಅಂತ ಮನೇಲಿ ಹೇಳಿ ಕರ್ಕೊಂಡು ಹೋಗಿ ಬಳಿಕ ಮಾರ್ಚ್ 16ರಂದು ಆತನಿಗೆ ಬುಕ್ಸ್ ಎಲ್ಲ ತಗೊಂಡು ಹೊಸ ಬಟ್ಟೆನ ತೆಗೆದುಕೊಂಡು ಕೂಡ ಮನೆಗೆ ಬಂದಿದ್ದಾನೆ. ಇದರಿಂದ ಮನೆಯವರು ಕೂಡ ನಂಬಿದ್ದಾರೆ ಹಾಸ್ಟೆಲ್ಗೆ ಸೇರಿಸ್ತಿರ್ಬೋದು ಅಂತ ಹೇಳಿ. ಮಾರ್ಚ್ 16ಕ್ಕಿಂತ ಕರ್ಕೊಂಡು ಹೋದವನು ನೇರವಾಗಿ ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆ ಕರಾಡ್ ಬಳಿಯ ಕೃಷ್ಣಾ ನದಿ ಕರ್ಕೊಂಡು ಹೋಗಿ ಅಲ್ಲಿ ನದಿಗೆ ಆ ಮಗುವನ್ನ ತಳ್ಳಿ ನೇರವಾಗಿ ಬಂದಿರುವಂತದ್ದು. ಬಳಿಕ ಸುಮಾರು 10-15 ದಿನ ಆತ ಯಾವುದೇ ರೀತಿಯಾದಂತ ಮನೆಯಲ್ಲೂ ಕೂಡ ಹೇಳಿಲ್ಲ. ಏಪ್ರಿಲ್ 1ಕ್ಕೆ ಮಗುವಿನ ಬರ್ತ್ಡೇ ಇರುತ್ತೆ. ಆ ಸಂದರ್ಭದಲ್ಲಿ ಮಗುವಿನ ತಾಯಿ ಬರ್ತ್ಡೇ ಇದೆ, ಈಗಾದ್ರೂ ಮಗುವನ್ನ ಭೇಟಿ ಮಾಡಿಸುವ ಅಂತ ಹೇಳಿ ತನ್ನ ಗಂಡನ ಮುಂದೆ ಹೇಳ್ತಾರೆ. ಇದಕ್ಕೆ ಈ ಹಿನ್ನೆಲೆಯಲ್ಲಿ ಆತ ಮಾರ್ಚ್ 31ರಂದು ಸಿಂಧಿ ಕೂಡ ಭೇಟಿ ಮಾಡ್ತೇನೆ ಅಂತ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಸುತ್ತಾಡ್ತಾನೆ. ಕೊನೆಗೂ ಎಲ್ಲಿ ಕೂಡ ಆ ಮಗನಿಗೆ ಭೇಟಿ ಮಾಡ್ಸಲ್ಲ. ಇಡೀ ಸಿಂಧಿಗೆಲ್ಲ ಸುತ್ತಾಡಿಸಿ ಇಲ್ಲಿಲ್ಲ ಅಂತ ಹೇಳಿ ವಾಪಸ್ ಬರ್ತಾರೆ. ಬಳಿಕ ಆಕೆ ಮನೆಯಲ್ಲಿ ಹಿರಿಯರ ಮುಂದೆ ಹೇಳ್ತಾರೆ ಮಗನ್ ಭೇಟಿ ಮಾಡಿಸಿಲ್ಲ ಅಂತ ಹೇಳಿ. ಹಿರಿಯರೆಲ್ಲರೂ ಕೂಡಿ ಕೇಳಿರುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವ್ರಿಗೆ ಯಾವುದೇ ರೀತಿಯಂತ ಆನ್ಸರ್ ನೀಡಲ್ಲ. ಬಳಿಕ ನೇರವಾಗಿ
ತನ್ನ ಹೆಂಡತಿ ಮುಂದೆ ಹೇಳ್ತಾನೆ, ಇನ್ನು ಮುಂದೆ ನೀನು ನಾವು ಆ ಮಗನ ಮರ್ತು ಬಿಡು, ನಾವು 3 ಜನ, ಇನ್ನು ನಾನು ನೀನು ಹಾಗೂ ಇನ್ನೊಂದು ಏನ್ ಹೆಣ್ಣು ಮಗು ಇದೆ, ನಾವು ಇಷ್ಟೇ ಜನ ಇನ್ನು ಮುಂದೆ ಇರೋದು, ಆ ಮಗನ ಮರ್ತು ಬಿಡು ಅಂತ ಹೇಳಿ ಮಾತು ಹೇಳಿ ಆತ ಮನೆಯಿಂದ ಓಡೋಗ್ತಾನೆ. ಇದರಿಂದ ಸಂಶಯಗೊಂಡಂತ ಹೆಂಡತಿ ಕೂಡ ಈಗ ಏನು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರ ನೀಡ್ತಾರೆ. ದೂರನ ಆಧರಿಸಿ ಪೊಲೀಸರು ಆತನ ಕರೆತಂದು ವಿಚಾರಣೆ ನಡೆಸಿದಾಗ ಈ ಪ್ರಕರಣ ಗೊತ್ತಾಗಿರುವಂತದ್ದು. ಮಗು ತನ್ನ ಹಾಗೆ ಹೋಲಿಕೆ ಇಲ್ಲ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಆ ಮಗುವನ್ನ ನದಿಯಲ್ಲಿ, ಕೃಷ್ಣಾ ನದಿಯಲ್ಲಿ ಬಿಸಾಕಿ ಸ್ವತಃ ಕೊಲೆ ಮಾಡಿರುವಂತಹ ಪ್ರಕರಣ, ಗಂಭೀರವಾದಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಆರೋಪಿಯನ್ನು ಕೂಡ ಜೈಲಿಗೆ ಕೂಡ ಪೊಲೀಸರು ಹಾಕಿರುವಂತದ್ದು. ಸಚಿನ್, ಧನ್ಯವಾದ ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.